ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಸಾರಿ ರೀಪ್ಪ, ಸಾರಿ ಅಂತಿಲ್ಲ ನೋಡಿ ಹೆಂಗ್ ಕೆಂಪಾಗ್ಬಿಡೈತಿ. ಅವ್ವಾ ಯಾ ನಮ್ಗೆ ಹೊಡೆದಿರಿಪ್ಪ. ಏನಾದ್ರೂ ನೀನು ಕರಾಟೆ ಕ್ಲಾಸಿಗೆ ಹೋಗ್ತಿದ್ದೀರಾ? ನೋಡ್ರಿ ಖಾಲಿ ಹೋಗ್ತಿದ್ದೀರಾ, ಅವಾಗ ಕರಾಟೆ ಕ್ಲಾಸ್ ಕಲಿಸಿತ್ತು ನಮ್ಮಪ್ಪ. ಯಾವ್ದಾದ್ರು ಹುಡುಗ ಚುಡಾಯಿಸಿದ್ರೆ ಅವನ್ನ ಅಂತ ಹೊಟ್ಟಿ ಧುಕ್ ಅಂತ ಹೊಡೆದು ಬಿಡೋದು ಅಂತ ಕರಾಟೆ ಕ್ಲಾಸ್ ಕಲಿಸಿದ್ ಗೊತ್ತಾ? ಅದಕ್ಕೆ ನನಗೆ ಬಾಸ್ಬಿಡ್ಬೇಕನ ಎಷ್ಟು ನೋವಾಗಿದೆ ಗೊತ್ತನ. ನೀನ್ ಬೇರೆ ನೀವತ್ತಾನೆ ನಾನು ಕೂದಲ ಹಿಡಿದು ಹೈ ಅಂತಂದಿದ್ದು. ನೀವ್ ಯಾಕ ಕಳ್ಳ ಅಂತ ಬರ್ಬೇಕಾಗಿತ್ತು? ನೀನ್ ಯಾಕ ಕಳ್ಳ ಅಂದ್ಬಿಟ್ಟು ನಾನು ಹೊಡಿಬೇಕಾಗಿತ್ತು? ಗೊತ್ತಾಗಲ್ವಾ ಧ್ವನಿ? ಧ್ವನಿ ಗೊತ್ತಾಯ್ತು ಸ್ವಲ್ಪ, ಆಮೇಲೆ ಯಾರ ಕಳ್ಳನ ಇರ್ಬೇಕನು ಅಂತ ಅನ್ಕೊಂಡು ಹೊಡೆದ್ಬಿಟ್ಟೆ. ಸಾರಿ ದೀಪ, ನೀವು ಕಾಲ ಕೊಡ್ರಿ, ನಮಸ್ಕಾರ ಮಾಡ್ತೀನಿ. ತಪ್ಪ ಶಿವಪ್ಪ, ನನಗೆ ಕ್ಷಮಿಸ್ಬಿಡಪ್ಪ. ಕಾಲ್ ತೆಗೀರಿಪ್ಪ, ಮುಗಿತಲ್ಲ ಕಾಲ್ ನಮಸ್ಕಾರ. ದೀರ್ಘ ಸುಮಂಗಲಿ ಭವ. ಬಿಡು ಆಯ್ತು ಹೋಗಿ. ಅದು ಅದು ರಾಣಿ ಕಡೆ ಏನ್ ತಂದಿರಿ? ಒನ್ ಸೆಕೆಂಡ್ ಕಣ್ಣು ಮುಚ್ಚಿಕೊಳ್ಳೆ. ಯಾಕಂತ ಹೇಳ್ರಿಪ್ಪ, ಪ್ಲೀಸ್ ಪ್ಲೀಸ್. ಒನ್ ಸೆಕೆಂಡ್. ಮೈ ಡಿಯರ್ ಸ್ವೀಟ್ 16 ರಾಣಿ ಕಣ್ಣು ತೆಗಿ. ಏನ್ರಿಪ್ಪ ಅಲ್ಲಿ ತಿರುಗಿ ನೋಡು. ಅಯ್ಯೋ ಅಯ್ಯೋ ಅಯ್ಯೋ, ಜೋಕಾಲಿ ತಂದ್ಬಿಟ್ಟಿದಿ. ಹೆಂಗಿದೆ ನೀನು ಸಿಹಿ ಸುದ್ದಿ ಕೊಟ್ಮೇಲೆ ನಾನು ತಂದು ಕೊಡೋದ್ರಾಗ ಏನಿದೆ? ಅದೇ ಕಡೆ ನನ್ನ ಬಂಗಾರಗಿಂಡಿ, ನೀ ಸಿಹಿ ಸುದ್ದಿ ಕೊಟ್ಟಲ್ಲ, ಅದಕ್ಕಿದು ನಿನ್ನ ಗಿಫ್ಟ್. ಅದು ಹಂಗಲ್ರಿಪ್ಪ, ಅದು ಹತ್ತಿರ. ಅಯ್ಯೋ ನಮ್ಮವ್ವ ಇಷ್ಟಪಟ್ಲನ, ಖುಷಿ ಪಟ್ಲನ. ಲೇ ರಾಣಿ, ಇನ್ನು ಮುಂದೆ ನೀನೆಲ್ಲ ಜೋಗ ಆಡೋದು ಅವೆಲ್ಲ ಕಲಿಬೇಕು ಕಡೆ. ಸರಿ ಇದ್ರ ಕುತ್ಕೋ, ನಾನು ಹೇಳ್ಕೊಡ್ತೀನಿ ಹಾಡನ್ನ. ಅಯ್ಯೋ ರಾಣಿ, ನೀನೇ ತಾನೆ ಆಡಬೇಕು. ನನ್ನ ಬಂಗಾರಗಿಂಡಿ ಮುದ್ದಗಿಂಡಿ ಅಂತಂದ್ಬಿಟ್ಟು ಕುತ್ಕೊಳ್ಳಿಪ್ಪ. ಹೇಗಿದೆ? ಅಯ್ಯೋ ಚಲೋ ಇದೀರಿಪ್ಪ. ಆದ್ರೂ ಫಸ್ಟ್ ಅತ್ತಿಯನ್ನ ಕುಂದಿಸಬೇಕಾಗಿತ್ತು. ನೀನೇ ಒಂದು ಸುದ್ದಿ ಕೊಡಾಕತ್ತೀಯ? ಅದು ಬಿಡು, ನಿನಗೆ ಏನ್ ಬೇಕು? ನನಗೇನ್ ಬೇಕು? ಎಲ್ಲ ಕೊಟ್ಟಿರಲ್ಲ, ಸಣ್ಣ ಖರ್ಚು. ನಾನು ಯಾವತ್ತೂ ಕೇಳಿದ್ನಪ್ಪ, ಅದನ್ನು ಮರ್ತು ಬಿಟ್ಟಿದ್ದೆ. ನೀವು ಬೇರೆ ಇವಾಗ ಇದನ್ನ ತರಬೇಕಾಗಿತ್ತು. ಸುಮ್ಮನೆ ಎಷ್ಟು ಖರ್ಚಾಯ್ತು ಏನೋ. ಅಯ್ಯೋ ಛೇ 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 ಛೇ, ಇನ್ನು ಮತ್ತೆ ಖರ್ಚುಗಳು ಬೇರೆ ಜಾಸ್ತಿ ಆಗುತ್ತೆ. ಅಯ್ಯೋ ಖರ್ಚು ಜಾಸ್ತಿ ಆದ್ರೆ ಏನಾಯ್ತು ಬಿಡಿ ಬಂಗಾರಗಿಡಿ, ನಿನಗೆ ಇಷ್ಟ ಆಯ್ತಿಲ್ಲ? ಅದು ಇಷ್ಟ ಏನಾಯ್ತು, ಆದ್ರೆ ಖರ್ಚು ಜಾಸ್ತಿ ಆಯ್ತಲ್ರಿ ಇಪ್ಪ. ಜೀವ ಹೂವಾಗಿದೆ. ಹೋಗಪ್ಪ. ಹೌದು ಬೇಬಿ, ಅನ್ನಂಗೆ ಜೋಳಿಗೆ ಪದ ಎಲ್ಲ ಹಾಡಕ್ ಬರ್ತಲ್ಲ ನಂಗೆ. ಯಾಕ ನಾನು ಯಾಕೆ ಹಾಡ್ಬೇಕು? ಹಂಗಲ್ಲ ಸ್ವೀಟ್ 16 ರಾಣಿ ಬೇಬಿ, ಅದೇನು ಗೊತ್ತಾ, ಪಾಪ ಬರ್ತಾರಲ್ವಾ, ಅದಕ್ಕೆ ಜಜ್ಜು ಹಾಡಾಡಬೇಕು, ಹಾಲು ಕುಡಿಸ್ಬೇಕು, ಅಯ್ಯೋ 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 ಮಲಗಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಛೇ 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 ಎಷ್ಟೆಲ್ಲ ಕೆಲಸ ಮಾಡಬೇಕು. ಅದೆಲ್ಲ ಮಲಗದೆ ಇಲ್ಲಂತೆ ಬೇಬಿ, ತುಂಬಾ ಕಾಡ್ತದಂತ ಪಾಪು. ಅದಕ್ಕೋಸ್ಕರ ನೀನು ಜೋಳಿಗೆ ಹಾಡೋದನ್ನ ಕಲಿಬೇಕು. ನಾ ಕಲ್ತ್ರೆ ನಿಮ್ಮಮ್ಮ ಕಲ್ತ್ರೆ ಸಾಕು. ನಮ್ಮಮ್ಮ
ನೀ ಕಲಿಬೇಕು ಬೇಬಿ. ಓ ಹೌದಾ. ನಿಮ್ಗೊಂದು ಜೋಗಿ ಹಾಡಿದ್ರೆ ನೆನ್ಪು ಮಾಡ್ಕೋ ಬೇಬಿ. ಅಯ್ಯೋ ನನಗೆ ಬರಂಗಿಲ್ರಿಪ್ಪ ಜೋಗಿ ಪದ. ಸರಿ ಸರಿ, ನೀನು ಗೊತ್ತಿಲ್ಲಲ್ವಾ, ನೀ ಕೂತಿದ್ದಿಲ್ಲ ಜೋಕಾಲಿ, ಅದೇ ಜೋಳಿಗೆ ಅನ್ಕೋ. ನೀನೇ ನನ್ನ ಮಗಳು ಮಗನು ಅನ್ಕೋ. ನೀನೇ ಪಾಪು ಕಣೆ. ಈಗ ನಾ ಹಾಡ್ತೀನಿ, ನೀ ಅದನ್ನು ಕಲಿಬೇಕು. ಓಕೆ? ರೆಡಿನಾ? ರೆಡಿ ರೆಡಿ. ಚಿನ್ನ ನಿನ್ನ ಮುದ್ದಾಡುವೆ, ಹೂವಂತ ಕನಸು ತಾಮೋಡಿ ಬರಲಿ, ನಗುವಾಡುವ ಕಣ್ಣಲ್ಲಿ ಬಿಂದು. ಜೋ ಜೋ ಲಾಲಿ. ಅಯ್ಯೋ ಸ್ವೀಟ್ ಬೇಬಿ. ನೋಡ್ ರಾಣಿ ಬೇಬಿ, ನೀನು ಹಿಂಗೆ ಆಡಕತ್ರೆ ಆ ಪಪ್ಪು ಇನ್ನೂ ಸ್ವಲ್ಪ ಆಡಕತ್ ಬಿಡುತ್ತೆ. ಹಂಗೆಲ್ಲ ಆಡಬಾರ್ದು. ಸ್ವೀಟ್ ದನಿಲಿಂತ್ರ ಹಾಗೆ ಸ್ವೀಟ್ ಆಗ್ಬೇಕು ಧ್ವನಿ. ಹಿಂಗೆ ಹೇಳ್ಕೊಂಡು ಓ ಹಾಗ. ಅಯ್ಯೋ ರಾಣಿ ಬೇಬಿ, ಇಷ್ಟು ಕೆಟ್ಟ ಧ್ವನಿಯಿಂದ ಜೋಳಿಗೆ ಆಟ ಆಡಿದ್ರೆ ಆ ಮಗು ಮಲ್ಕೋತಲ್ಲ, ಅದು ಹೆದರ್ಕೊಂಡು ಅಲ್ಲೇ ಸುಸು ಇಶಿ ಎಲ್ಲ ಮಾಡಿ ಗಲೀಜು ಮಾಡ್ಬಿಡುತ್ತೆ. ಆಮೇಲೆ ನಿನ್ ತಲೆ ತಿನ್ಬೇಕಾಗುತ್ತೆ. ಆಮೇಲೆ ಅದು ಒಗಿಬೇಕಂದ್ರೆ ಸೋಪ್ ಖರ್ಚು, ಆ ಖರ್ಚು, ನೀ ಖರ್ಚು ಅಂತ ಹೇಳಿ ಅದು ಪಾಪ ಬೇಜಾರು ಮಾಡ್ಕೊಂಡ್ಬಿಡುತ್ತೆ. ಆಮೇಲೆ ನೀನು ಖರ್ಚಾಗುತ್ತೆ ಖರ್ಚಾಗುತ್ತೆ ಅಂತ ನನ್ ತಿಳಿತಿದ್ಯಾ? ಏನು? ಅಯ್ಯೋ ದೇವ್ರೇ, ನಿನ್ ಪಾಪನ ಇಶಿ ಬಟ್ಟೆ ತೊಳೆದು, ಸುಸು ಬಟ್ಟೆ ತೊಳೆದು, ಅಯ್ಯೋ ಅರಿವಿ ಎಲ್ಲ ಹೋಗೋದು, ಹಾಸಿಗೆ ಹೋಗೋದು, ಅಯ್ಯೋ ದೇವ್ರಿ ಎಷ್ಟು ಖರ್ಚಾಗುತ್ತೋ ಏನು. ಅಯ್ಯೋ ದೇವ ಪರಮೇಶ್ವರ, ಸೋಪಿನ ಖರ್ಚು ಎಷ್ಟಾಗುತ್ತೆ, ನೀರಿನ ಖರ್ಚು ಎಷ್ಟು ವೇಸ್ಟ್. ಅಯ್ಯೋ ದೇವಾ ದೇವಾ ದೇವಾ, ಅವೆರಡು ಖರ್ಚು ಮಾಡೋದಲ್ದ ಶ್ರಮನೂ ವೇಸ್ಟ್ ಆಗುತ್ತೆ. ಅದಕ್ಕೇನಾದ್ರೂ ಆಲ್ಟರ್ನೇಟ್ ಏನಾರ ಟ್ರಿಕ್ಸ್ ಏನಾರ ಅದಾವನ್ರಿ ಮತ್ತೆ? ಅದಕ್ಕೆ ಬೇಬಿ ನೀನು ಚಲೋ ಸಾಂಗ್ ಹಾಡುಗಳನ್ನ ಕಲಿಬೇಕು ಬೇಬಿ. ಪಾಪು ಹಾಗೆ ಮಲ್ಕೊಂಡು ನಿದ್ದೆ ಹೊಡಿಬೇಕು, ಹಾಗೆ ಹಾಲು ಕುಡಿಬೇಕು, ಹಾಗೆ ಖುಷಿ ಖುಷಿಯಾಗಿ ನಗ್ತಾ ಇರಬೇಕು. ಅದು ಹೇಳ್ತಾ ಇದ್ರೆ ನಾವು ಕೇಳ್ತಾ ಇರಬೇಕು. ಹಂಗಂತ ಅಂದ್ಬಿಟ್ಟು ಜೋರಾಗದ ಗಿಂಡಿ ಬಿಟ್ಟು ಮತ್ತೆ ಅಳಿಸ್ಬಿಟ್ಟಿಯ ನೀನು. ಅಯ್ಯೋ ನಿಮ್ದದ ಚಿಂತಿ, ನನಗೆ ಖರ್ಚಾಗುತ್ತೆ ಚಿಂತೆ ಹತ್ತಾಕತ್ತಲ್ಲಪ್ಪ. ಅಯ್ಯೋ ಬಾಣಂತನ ಖರ್ಚು ಅಂದ್ರೆ ಎಷ್ಟಾಗುತ್ತೋ ಏನಾಗುತ್ತೆ. ಅದು ಬೇರೆ ಇವ್ರು ನನ್ನ ಕುದ್ರೆ ಅಕ್ಕಿ ಜೋಕಾಲಿ ಬೇಕಂದ್ರೆ ಸುಮ್ಮನೆ ರೊಕ್ಕ ಬೇರೆ ವೇಸ್ಟ್ ಮಾಡ್ಬಿಟ್ಟು. ಅಯ್ಯೋ ರಾಣಿ ಬೇಬಿ, ಸ್ವಲ್ಪ ನಗು ಖುಷಿಯಾಗಿರು, ಇಲ್ಲ ಅಂದ್ರೆ ನಿನಗೆ ಬಿ ಪಿ ಜಾಸ್ತಿ ಎಲ್ಲ ಬಂದ್ಬಿಡುತ್ತೆ. ಈ ಟೈಮಲ್ಲಿ ಹಂಗೆಲ್ಲ ಬರಬಾರ್ದು ಕಣೆ. ಏನು ಬಿ ಪಿ ಜಾಸ್ತಿನ? ಅಯ್ಯೋ ಸ್ವಲ್ಪ ಶಾಂತ ರೀತಿಯಾಗಿರಿ. ನಾನು ಜೋಗಿ ಪದ ಹಾಡ್ತೀನಿ, ನೀ ಕಲಿ ಅಷ್ಟೇ. ಆಮೇಲೆ ಮಗುನ ಮೇಂಟೈನ್ ಮಾಡೋದು ತುಂಬಾ ಈಸಿ. ಅಮ್ಮ ಎಲ್ಲ ನೋಡ್ಕೊಂತಾರೆ ಅಲ್ವಾ. ನಂದೆಂತ ಕರಮಪ್ಪ, ನಾನು ನೋಡ್ಕೋಬೇಕಲ್ಲಪ್ಪ. ಸರಿ ಬೇಬಿ, ಈಗ ಬಾಯ್ ಮುಚ್ಚ ಬೇಬಿ. ನಿನಗೆ ವೆರೈಟಿ ವೆರೈಟಿ ದಿನ ಅಡುಗೆ ಮಾಡಿಸ್ತೀನಿ. ತಿನ್ನುತ್ತಿ ವೆರೈಟಿ ಅಡುಗೆ ಯಾಕೆ ಮಾಡ್ತೀರಿಪ್ಪ? ಸುಮ್ಮನೆ ಖರ್ಚಾಗುತ್ತಾ? ಅಯ್ಯೋ ಶಿವನೇ ಶಂಭುಲಿಂಗ. ಅಯ್ಯೋ ರಾಣಿ ಬೇಬಿ, ಆಮೇಲೆ ಯೋಚನೆ ಮಾಡೋಣ. ಈ ಜೋಗಿ ಪದ ಕಲಿತ್ಬಿಡು, ಪಾಪಗ ಭಾಳ ನಿದ್ದೆ ಬರ್ತಾ ಚಲೋ ಆಗುತ್ತೆ. ಸರಿ ಸ್ಟಾರ್ಟ್ ಮಾಡೋಣ. ರೀ ನಾನು ಯಾಕೆ ಕಲೀರಿಪ್ಪ, ಅತ್ತೆರ ಕಲರ್ ಸಾಕದಲ್ಲ. ಅಯ್ಯೋ ಬುದ್ಧಿಗೇಡಿ ಹೆಣ್ಣೆ. ಸ್ಟಾರ್ಟ್ ಮಾಡ. ಈ ಕರೆಕ್ಟಾಗಿ ಕಲಿಬೇಕು ಆಯ್ತಾ? ಇನ್ನೊಂದು ಎಷ್ಟು 4, 5, 6 ಇನ್ನೊಂದು 5, 6 ತಿಂಗಳಿಗೆ ಪಾಪ ಬಂದ್ಬಿಡ್ತಾ. ಅಷ್ಟೊಳಗೆ ನಾವು ಇಬ್ಬರು ಪ್ರಿಪೇರ್ ಆಗ್ಬಿಡ್ಬೇಕು. ಓಕೆ? ಇವತ್ತಿಂದ ಹೊಸ ಬುಕ್ಸು ಎಲ್ಲ ತಂದು ಕೊಡ್ತೀನಿ, ಚೆನ್ನಾಗಿ ಓದ್ಬಿಡು. ಪಾಪನ ಹೆಂಗೆ ಕೇರ್ ಮಾಡಬೇಕು, ನೀ ಹೆಂಗಿರಬೇಕು, ಹೊಟ್ಟೆ ಪಾಪನ ಹೆಂಗೆ ಬೆಳೆಸಬೇಕು, ಅದಕ್ಕೆ ಆರೋಗ್ಯ ಫುಡ್ಗಳು ಹೆಂಗೆ ತಿನ್ನಬೇಕು, ಏನು ಮಾಡಬೇಕು, ಎಲ್ಲ ಎಕ್ಸಸೈಸ್ ಮಾಡೋದು ಎಲ್ಲ ಬುಕ್ಸ್ನ ತಂದು ಇಟ್ಬಿಡ್ತೀನಿ. ನೀನು ನೀಟಾಗಿ ಓದ್ಬಿಡು. ಅಯ್ಯೋ ದೇವ್ರಿ, ನಾನೇ ಓದ್ಬೇಕಪ್ಪ. ಅತ್ತೆ ತಂದು ಕೊಡ್ರಿ. ಅತ್ತೆಗೆ ತಂದ್ಕೊಡ್ಬೇಕು. ಬಾಯಿ ಮುಚ್ಚಲು ಕೇಳು ನನ್ನ ಮಾತನ್ನ. ಈ ಮೊದಲ ಫಸ್ಟ್ ಸ್ಟೆಪ್ ಈಸ್ ಜೋಳಿಗೆ ಹಾಡು. ಓಕೆ? ಒಂದು ಲೆವೆಲ್ಗೆ ಬರಾಕ್ತೀವಿ. ನೆಕ್ಸ್ಟ್ ಜೋ ಜೋ ಲಾಲಿ ನಾಡುವೆ, ಜೋ ಜೋ ಲಾಲಿ ನಾಡುವೆ. ಬಂಗಾರಗಂಡಿ ನಮ್ಮ ಪಾಪು ಎಷ್ಟು ದೃಷ್ಟವಂತ ಆಯ್ತು. ಹಾಡಾಡ್ತಾನೆ ಹಂಗೆ ಮಲ್ಕೊಂಡ್ಬಿಡುತ್ತೆ. ಚಿನ್ನ ನಿನ್ನ ಮುದ್ದಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ, ಹೂವಂತ ಕನಸು ತಾಮೋಡಿ ಬರಲಿ, ನಗುವಾಳುವ ಕಣ್ಣಲ್ಲಿ ಇಂದು. ಅಯ್ಯೋ ಏನೋ ಹಾಡಿದ್ರಲ್ಲಪ್ಪ. ಇಷ್ಟೇ ಕಲಿ,
ಪಾಪ ಖುಷಿ ಆಗ್ಬಿಡುತ್ತೆ. ಮತ್ತೆ ಬೇಬಿ ನಿನಗೇನು ತಿನ್ಬೇಕು ಅನ್ಸುತ್ತಾನೆ? ಅಯ್ಯೋ ರೀ, ನನಗೆ ಯಾಕೆ ತಿನ್ಬೇಕು ಅನ್ಸುತ್ತ? ಹತ್ತಿರ ತಿನ್ಬೇಕು ಅನ್ಸಿದ್ರೆ ಸಾಕು, ಹತ್ತಿರಕ್ಕೆ ತಂದ್ಕೊಡ್ರಿ. ಓ ಕರ್ಮಪ್ಪ. ಸರಿ ಬೇಬಿ, ಇವೆಲ್ಲದಕ್ಕೂ ಪ್ರಿಪೇರ್ ಮಾಡ್ಕೊಂಬಿಡು. ಓಕೆ, ನಿನ್ಗೆ ಇವಾಗ ಏನು? ಅಯ್ಯೋ ಏನಾರ ಆಗ್ಲಿ, ಏನು ಗಿನು ಆಮೇಲೆ ಅಯ್ಯೋ ಏನೋ ಹೇಳ್ಬೇಕಂತ ಬಂದೆ, ಅದನ್ನ ಮರ್ಸೇ ಬಿಟ್ರಿ ನೋಡಿ ನೀವು. ಅಯ್ಯೋ ನನಗೆಲ್ಲ ವಿಷಯ ಗೊತ್ತಾಯ್ತು ಬೇಬಿ, ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು, ಗೊತ್ತಾಗಿ ಬಿಡ್ತಾ. ಮಗನ ಸೊಸಿಯ ಸ್ವೀಟ್ ತಂದು ಬಿಟ್ಟ. ಮೊದಲ ನನ್ನ ಹೆಂಡತಿ ತಿನ್ಸ್ಬಿಡಪ್ಪ. ಅಯ್ಯೋ ಮತ್ತೆ ಬಿಟ್ಟಪ್ಪ ನಾ ಸ್ವೀಟ್ ತರೋದು. ತುಂಬಾ ಥ್ಯಾಂಕ್ಸ್ ಅಪ್ಪ. ಮಗನ ಅದ್ರಾಗೇನ, ನಾ ತಂದ್ರೇನು ನೀ ತಂದ್ರೇನ ಇಬ್ಬರದು ಬಂದೆ ತಾನೇ ನಮ್ಮ ಮನೆಗೆ ಬರಾಕತ್ತಿರೋದು. ಅಯ್ಯೋ ನನಗೆ ನಾಚೆ ಆಗತ್ತಪ್ಪ. ಅಪ್ಪ ನಿನ್ನ ನಾಚಿಕೆ ಆಯ್ತಾ? ನನಗೆ ಅದ್ರ ಪಟ್ಟು ಡಬಲ್ ಪಟ್ಟು ನಾಚಿಕೆನೋ ನಾಚಿಕೆ ಅಪ್ಪಾಜಿ. ಅಯ್ಯೋ ಮಾವರ, ಇಷ್ಟಪಟ್ಟು ಯಾಕೆ ತರಕ್ಕೆ ಹೋಗಿದ್ರಿ ಸ್ವೀಟ್ನ? ಅದೇನವ ಬಟ್ಟೆ ತುಂಬತ್ತಿದ್ದು ತಾನೇ ಖುಷಿಯಾಗಿರೋದು, ಒಳಗೆ ಮಗುನ ಹೆಲ್ತಿ ಆಗಿರುತ್ತ. ಸುಮ್ಮನಿರವ, ಯಾರ ಮನೆಗೆ ಬರ್ತಾರ ಅವ್ರಿಗೊಂದು ಸ್ವೀಟ್ರು ಕೊಡ್ಬಾರ್ದ ನಾನು. ಅಯ್ಯೋ ಮಾವರ, ಇಷ್ಟೆಲ್ಲ ಸ್ವೀಟ್ ಕೊಡ್ಬೇಕಾ ಜನಗಳಿಗೆ? ಅಯ್ಯೋ ದೇವಾ, ಎಷ್ಟು ಖರ್ಚಾಯ್ತು? ಏನ್ ತರ ಒಂದು ಸ್ವೀಟ್ ಅಂದ್ರೆ 1/4 ಕೆಜಿಗೆ 200 ರೂಪಾಯಿ 300 ರೂಪಾಯಿ ಇರ್ತೈತಿ. ಇವ್ರು ಬೇರೆ ಕೆಜಿ ಗಟ್ಟಲೆ ಬತ್ಕೊಂಡ್ಬಂದ್ರ. ನನಗನ್ಸುತ್ತೆ ಇದು 1 ಕೆಜಿ ಮೇಲೆ ಇರಬೇಕು. ಎಲ್ಲರಿಗೂ ಒಂದೊಂದು 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 ನಮ್ಮ ಮನೆಗೆ ಬರ್ತಾನೆ ಇರ್ತಾರ. ಇನ್ನೇನು ಎಲ್ಲರಿಗೂ ಒಂದೊಂದು ಕೊಡ್ಕೊಂತ ಹೋದ್ರ ಎಷ್ಟು ಖರ್ಚಾಯ್ತು? ಅಯ್ಯೋ ದೇವಾ, ಮನೆಯಾಗ ಒಬ್ಬ ಪ್ರೆಗ್ನೆಂಟ್ ಲೇಡಿ ಇದ್ರ ಇದೆಲ್ಲ ಕೊಡ್ಬೇಕಾ? ಅಯ್ಯೋ ಖರ್ಚು ಮೇಲೆ ಖರ್ಚು, ಖರ್ಚು ಮೇಲೆ ಖರ್ಚು, ಖರ್ಚು ಮೇಲೆ ಖರ್ಚು. ಏನಪ್ಪ ಇದು ಕರ್ಮ ಕರ್ಮ ಕರ್ಮ. ಹಾಗಲ್ಲೇ ರಾಣಿ ತಿನ್ಬೇಕವಾ? ಆದ್ರೂ ಮಾವರ ಅಷ್ಟು ಖರ್ಚಾಗುತ್ತಲ್ಲ ಅಂತ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ರಿಪ್ಪ ಮಾವರ. ಯವ್ವ ಸೊಸಿಯ, ನಿನಗೆ ಬಿ ಪಿ ಗಿಪಿ ಜಾಸ್ತಿ ಆಗ್ಬಿಡ್ತವ, ಟೆನ್ಷನ್ ಮಾಡ್ಕೋಬೇಡ. ಆಮೇಲೆ ಸುಳ್ಳ ಗುಳಿಗೆ ಖರ್ಚಾಗತ್ತ, ಅದಕ್ಕೂ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕಾಗತ್ತವ. ಸೊಸಿಯ ಸ್ವಲ್ಪ ಖುಷಿಯಾಗಿರ. ಮಾವ ಹೇಳುದು ಸರಿನೇ ಐತಿ. ಮಾವರ ಇದು ಕರೆಕ್ಟ್ ಐತನ್ರಿ? ಅವನು ನನ್ನ ಮುದ್ದು ಸೊಸಿಯೇ ಹಿಂಗ ನಕ್ಕೊತಿರು. ರಾಣಿ ಅಂದ್ರೆ ರಾಣಿ, ಮೈ ಸ್ವೀಟ್ 16 ಮುದ್ದು ಬೇಬಿ ಸ್ವೀಟ್ ರಾಣಿ.